ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬಡ ಕುಟುಂಬಗಳಿಗೆ ತುಂಬ ಉಪಯುಕ್ತ ಆಗಿರುವಂಥ ಮಾಹಿತಿನ ನೋಡ್ತಾ ಹೋಗೋಣ. ಒಂದು ಉಚಿತ ಉಪಕರಣಗಳನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು ಫ್ರೀಯಾಗಿ, ಮತ್ತು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದು ಅಂಗಡಿನ ಹಾಕಬೇಕು, ಏನೋ ಒಂದು ಕಾರ್ಯ ಮಾಡಬೇಕು ಅಂದರೆ ತುಂಬ ಉಪಯುಕ್ತ ಆಗಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅರ್ಥ ಆಗಲಿಲ್ಲ ಅಂದರು ಏನು ಉದ್ದೇಶಪ್ಪ ಈ ವಿಡಿಯೋದಂದರೆ, ಬಡಿಗೀತನ ಮಾಡ್ತಕ್ಕಂಥ ವ್ಯಕ್ತಿಗಳು, ಗೌಂಡಿ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿಗಳು, ಮತ್ತು ಕ್ಷೌರಿಕ ಮಾಡ್ತಾ ಇರೋಂಥ ವ್ಯಕ್ತಿಗಳು, ಮತ್ತು ದೋಬಿ ವೃತ್ತಿಯನ್ನು ಏನು ಮಾಡ್ತಾ ಇದ್ದೀರಲ್ಲ, ಅಂಥ ವ್ಯಕ್ತಿಗಳಿಗೆ ಸರ್ಕಾರ ಏನು ಮಾಡ್ತಾ ಇದ್ದಪ್ಪ ಅಂದರೆ ಫ್ರೀಯಾಗಿ ಸಲಕರಣೆಗಳನ್ನು ಕೊಡ್ತಾ ಇದೆ. ಅಂದರೆ ಅದಕ್ಕೆ ಉಪಯುಕ್ತ ಆಗಿರುವಂತಹ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಬೇಕಲ್ಲ, ಅದನ್ನು ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಆಲಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಿ, ಅದು ನಿಮ್ಮಿಷ್ಟ. ವಿಡಿಯೋ ಇಷ್ಟ ಆದರೆ ನಿಮ್ಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ತಿದ್ರೆ ಮಾಡ್ಕೊಳ್ಳಿ. ಬಟ್ ವಿಡಿಯೋನ ಕೊನೆ ತನಕ ನೋಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ, ಮತ್ತು ಅಪ್ಲಿಕೇಶನ್ ಸಲ್ಲಿಸ್ಕೊಳ್ಳಿ, ಇದು ಸದುಪಯೋಗನ ಪಡ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀವಿ, ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಕ್ಕೋಸ್ಕರ. ವಿಡಿಯೋ ಸುಳ್ಳಲ್ಲ, ಇದು ನಿಜ ಇರ್ತಕ್ಕಂಥದ್ದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಾಗಿ ನೀವು ನೋಡ್ಬೋದು, ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಹೇಳಿದ್ನಲ್ಲ ಆಗಲೇ ವೆಬ್ಸೈಟ್ ಇದೆ, ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತಕ್ಕಂಥದ್ದು. ನೀವು ಏನೇ ಡೌಟ್ಸ್ ಇದ್ರೂ ಕೂಡ ಕಾಲ್ ಮಾಡಿ ಎಲ್ಲ ಮಾಹಿತಿನ ಬಿಡಿಯಾಗಿ ನೀವು ಇಲ್ಲಿ ತಿಳ್ಕೊಳ್ಳೋಕೆ ಒಂದು ಉಪಯುಕ್ತ ಆಗ್ತದೆ. ಆದ ಕಾರಣ ನಾನು ಹೇಳೋದು, ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ, ಅಂದರೆ ಎಲ್ಲಿ ಏನಿದೆ ಎಲ್ಲ ಮಾಹಿತಿ ನಿಮಗೆ ಬಿಡಿಯಾಗಿ ಅರ್ಥ ಆಗ್ತದೆ. ಇದು ಉದ್ದೇಶ ಉತ್ತೇಜನ ನೀಡೋದು. ಏನಪ್ಪ ಅಂದರೆ ಸಾಕಷ್ಟು ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಖರ್ಚು ಮಾಡೋದು ಹಣ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ಅವರ ಕೆಲಸಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು. ಅದು ಬಡಗಿತನ, ಗೌಂಡಿ ಮತ್ತು ಕ್ಷೌರಿಕ, ಇಲ್ಲಿ ಕುಶಲಕರ್ಮಿಗಳಿಗೆ. ಇನ್ನೊಬ್ಬ ಏನಾಗುತ್ತಪ್ಪ ಅಂದರೆ, ಕೆಲವೊಬ್ಬರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ. ಅಂಥವ್ರಿಗೆ ಕೂಡ ಒಂದು ಉಪಯುಕ್ತ ಆಗಿರುವಂಥ ಮಾಹಿತಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಇದ್ದರೆ ತಪ್ಪದೇ ವಿಡಿಯೋನ ಶೇರ್ ಮಾಡಿ, ಅಥವಾ ನೀವೇ ಅವರಿಗೆ ಮಾಹಿತಿನ ತಿಳಿಸ್ಕೊಡಿ. ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ವಿಭಾಗದ ಜಿಲ್ಲಾ ಪಂಚಾಯಿತಿ ಕಚೇರಿಯಿಂದ 2023-24ರಲ್ಲಿ ನಡೆತಾ ಇರುವಂಥದ್ದು ಈ ಯೋಜನೆ. ಗ್ರಾಮೀಣದಲ್ಲಿ ಇರತಕ್ಕಂಥ ಪ್ರದೇಶಗಳು, ಗ್ರಾಮೀಣದಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿನ ಅವರು ಸಲ್ಲಿಸ್ಬೋದಾಗಿದೆ. ನೆಕ್ಸ್ಟ್ ನೀವು ನೋಡ್ಬೋದು, ಇದಕ್ಕೆ ಆದಂತಹ ಒಂದು ವಯೋಮಿತಿಯನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ. 18ರಿಂದ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು, 18 ವರ್ಷನ ಮುಗಿದಿರುವಂಥ ಅಭ್ಯರ್ಥಿಗಳು, 55 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಅಂದರೆ ಇದು ಮೇಲ್ಪಟ್ಟವರಾಗಿರಬೇಕು, ಇದರ ಒಳಗಡಿನ ಅಭ್ಯರ್ಥಿಗಳು ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಇದು ಸರ್ಕಾರದ ಯೋಜನೆಗಳ ಮಾಹಿತಿ, ಇದು ಸಂಪೂರ್ಣ ಒಂದು ಎಲ್ಲ ತರಹದ ಸಾಮಗ್ರಿಗಳನ್ನು ಪಡ್ಕೋಬೋದು. ಇಲ್ಲಿ ಅರ್ಜಿನ ಯಾರು ಸಲ್ಲಿಸಬಹುದು ಅಂತ ನೋಡೋದಾದರೆ, ಉಚಿತವಾಗಿ ಉಪಕರಣ ಪಡೆಯೋಕ್ಕೋಸ್ಕರ ವಿಜಯಪುರದ ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಎಲ್ಲ ಗೌಂಡಿ ಆಗಿರ್ಬೋದು, ಬಡಗಿತನ ಆಗಿರ್ಬೋದು, ಕ್ಷೌರಿಕ ಎಲ್ಲ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ನಾನು ಫಸ್ಟ್ ಸ್ಲೈಡ್ ಮೇಲೇ ಹಾಕಿದ್ದೀನಿ, ಇದು ವಿಜಯಪುರದವ್ರಿಗೆ ವಿಡಿಯೋ ಮಾತ್ರ ಅಂತ ತಿಳ್ಕೊಂಡು. ಕಾರಣ ಏನಪ್ಪ ಅಂದರೆ, ಇದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಕರೆದಿರುವಂಥದ್ದು. ಮತ್ತು ಮಿಕ್ಕಿದವ್ರು ಏನು ಮಾಡಬೇಕು ಅಂತ ನೀವು ವಿಡಿಯೋ ನೋಡ್ತಾ ಇದ್ದರೆ, ನೀವು ರೊಚ್ಚಿಗೆ ಹೇಳಕ್ಕೆ ಹೋಗಬೇಡಿ. ಇಲ್ಲಿ ಮಿಕ್ಕಿದವ್ರು ಏನು ಮಾಡಬೇಕಪ್ಪ ಅಂದರೆ ವೇಟ್ ಮಾಡಬೇಕು. ಇನ್ನೂ ಸ್ವಲ್ಪ ದಿನಗಳಲ್ಲಿ ಮತ್ತೆ ಪ್ರತಿಯೊಂದು ಜಿಲ್ಲೆಗಳಿಗೆ ಕರೀತಾ ಇದ್ದಾರೆ, ಜಿಲ್ಲಾ ಹಂತ ಹಂತವಾಗಿ. ಉಚಿತ ಹೊಲಿಗೆ ಯಂತ್ರ ಯಾವ ಥರ ಬಂತಲ್ಲ, ಆ ಥರ ಹಂತ ಹಂತವಾಗಿ ಕರೀತಾ ಇರುವಂಥದ್ದು. ಮತ್ತು ಈಗಾಗಲೇ ನೋಡಿದ್ದೀರಾ ನೀವು, ಕೋರ್ಟ್ ಜಾಬ್ ಕೂಡ ಜಿಲ್ಲೆಗಳ ಮೇಲೇ ಆಗ್ತಾಯಿದ್ದಾರೆ. ಇವಾಗ ಫಸ್ಟ್ ಕೊಟ್ಟಿರುವಂಥ ವಿಜಯಪುರ ಜಿಲ್ಲೆಯಲ್ಲಿ ಆರಂಭ ಆಗಿರುವಂಥದ್ದು. ಇಲ್ಲಿ ಅರ್ಜಿ ನಮೂನೆ ಏನು ಮಾಡಬೇಕು, ಹೆಂಗೆ ಸಲ್ಲಿಸ್ಬೇಕಪ್ಪ ಅಂತ ಕೇಳೋದಾದರೆ, ಅದು ವಿಜಯಪುರದ ಅಭ್ಯರ್ಥಿಗಳು ಇಲ್ಲಿ ಭರ್ತಿ ಮಾಡಿ, ಅಂದರೆ ಒಂದು ಅರ್ಜಿ ಫಾರ್ಮ್ನ ತೊಗೊಂಡು ಒಂದು ಭರ್ತಿ ಮಾಡಿ, ಈ ದಾಖಲಾತಿಗಳನ್ನು ನೀವು ಪೋಸ್ಟ್ ಮುಖಾಂತರ ನಿಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿನೆಲ್ಲ ಗ್ರಾಮದಲ್ಲಿ ಏನಿರುತ್ತಪ್ಪ ಅಂದರೆ ಒಂದು ಖುದ್ದಾಗಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ. ನೀವು ಅಲ್ಲಿ ಖುದ್ದಾಗಿ ನೀವೇ ಹೋಗಿ ಅದು ಪೋಸ್ಟ್ ಎಲ್ಲಿ ಪೋಸ್ಟ್ ಮಾಡಬೇಕು ಅಂದ್ಕೊಂಡು ಮುಂದೆ ಹೇಳ್ಕೊಡ್ತೀನಿ. ಕಚೇರಿಗೆ ಅಥವಾ ನೀವೇ ಬಿಜಾಪುರಕ್ಕೆ ಏನೋ ಕೆಲಸಕ್ಕೆ ಹೋಗಿದ್ದೆ ಅದಲ್ಲಿ, ಏನಾದರೂ ನೀವು ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಬೇಡ ಅಂದರೆ ನೀವು ಪೋಸ್ಟ್ ಮುಖಾಂತರ ನಿಮ್ಮಲ್ಲಿ ಇರ್ತಕ್ಕಂತಹ, ಫಾರ್ ಎಕ್ಸಾಂಪಲ್ ಒಂದು ಗ್ರಾಮದಲ್ಲಿ ನೀವು ಇದ್ದೀರಾ, ಆ ಗ್ರಾಮ ಪೋಸ್ಟ್ ಮುಖಾಂತರ ಅದು ಎಲ್ಲಿ ಕಳಿಸ್ಬೇಕಪ್ಪ ಅಂದರೆ ಕಳಿಸುವ ಕಚೇರಿ ಎಲ್ಲಿದೆ ಅಂದರೆ ಉಪನಿರ್ದೇಶಕರ ಕಚೇರಿ, ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ವಿಭಾಗ, ಜಿಲ್ಲಾ ಕೈಗಾರಿಕಾ ಕೇಂದ್ರ. ಅದು ಎಲ್ಲಿದೆಪ್ಪ ಅಂದರೆ ಸ್ಟೇಷನ್ ರೋಡಿಗಿದೆ. ನೀವು ಅಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಒಂದು ವಿನಂತಿ ಏನಪ್ಪ ಅಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಸರ್ಕಾರ ಕೊಡ್ತಾ ಇರುವಂಥ ಸಹಾಯಧನವನ್ನು ನೀವು ಕಳ್ಕೊತೀರ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಎಫರ್ಟ್ ಹಾಕಬೇಕು, ಅಂದರೆ ಯಾವುದು ಫ್ರೀಯಾಗಿ ಬರೋದಿಲ್ಲ.
ಸೊ ಆದ ಕಾರಣಕ್ಕೋಸ್ಕರ ನೀವು ಸ್ವಲ್ಪ ಕಷ್ಟ ಬಿದ್ದು ನೀವು ನಿಮ್ಮ ಪೋಸ್ಟ್ ಮುಖಾಂತರ ಸರ್ ನಿಮ್ಮ ಪೋಸ್ಟ್ಮ್ಯಾನ್ ಇರ್ತಾರಲ್ಲ ನಿಮ್ಮ ಊರಲ್ಲಿ ಅವ್ರು ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ಸೊ ನೀವು ಅಲ್ಲಿ ಕೂಡ ಪೋಸ್ಟ್ ಮುಖಾಂತರ ಕೂಡ ಅರ್ಜಿನ ಸಲ್ಲಿಸೋದು ಫ್ರೀಯಾಗಿ ಬರುತ್ತಲ್ಲ, ಯಾವುದೇ ದುಡ್ಡು ಇರೋದಿಲ್ಲ. ಯಾಕೆ ಕಳ್ಕೋಬೇಕು? ದಯವಿಟ್ಟು ಯಾರು ಕಳ್ಕೊಳಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ಸಲ್ಲಿಸಿ ಸದುಪಯೋಗನ ಪಡ್ಕೊಳ್ಳಿ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯಾಗಿ ಆಗಲೇ ಹೇಳಿದ್ನಲ್ಲ, ನಂಬರ್ ಕೊಡ್ತೀವಿ ಅಂತ ತಿಳ್ಕೊಂಡು ಅವರೇ ಖುದ್ದಾಗಿ ಸರ್ಕಾರನೇ ಕೊಟ್ಟಿರುವಂಥದ್ದು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ಅದು ಎಲ್ಲಿದೆ ಅಂದರೆ ಉಪ ನಿರ್ದೇಶಕ ಕಚೇರಿ ವಿಜಯಪುರದ ಕೊಟ್ಟಿರುವಂಥದ್ದು 0835225485 ಮತ್ತು ಇನ್ನು ಕೈಗಾರಿಕಾ ವಿಸ್ತರಣಾಧಿಕಾರಿ. ಸೊ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಸಿಂದಗಿ ತಾಲೂಕಿನಲ್ಲಿರ್ತಕ್ಕಂತಹ ಸಮಸ್ತ ಗ್ರಾಮಸ್ಥರು, ಸೊ ಇಂಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸಮಸ್ತ ಗ್ರಾಮಸ್ಥರು ಅದು ಯಾವ ನಂಬರಿಗೆ ಕಾಲ್ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ 9972162222ಗೆ ನೀವು ಕಾಲ್ ಮಾಡಿ ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು. ಸೊ ನೆಕ್ಸ್ಟ್ ಮುದ್ದೇಬಿಹಾಳದ ಅಭ್ಯರ್ಥಿಗಳಾಗಿರ್ಬೋದು, ಬಾಗೇವಾಡಿ ಅಭ್ಯರ್ಥಿಗಳಿಗೆ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆ 9945779798 ಈ ನಂಬರಿಗೆ ಕಾಲ್ ಮಾಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನು ಮಾಡೋಕೆ ಹೋಗ್ಬಿಟ್ಟಿದೆ, ಸಿಂದಗಿಯವರು ಕೆಳಗಿನ ನಂಬರ್ ಕಾಲ್ ಮಾಡೋದು, ಮುದ್ದೇಬಿಹಾಳ ಮೇಲಿನ ನಂಬರ್ ಕಾಲ್ ಮಾಡೋಕೆ ಹೋಗಬೇಡಿ. ಏನಕ್ಕಂದರೆ ನಿಮಗೆ ಸಂಬಂಧಪಟ್ಟಿರುವಂಥ ಗ್ರಾಮಗಳನ್ನು ಏನು ವಹಿಸ್ಕೊಟ್ಟಿರ್ತಾರಲ್ಲ ಆ ನಂಬರಲ್ಲಿ ಡಾಕ್ಯುಮೆಂಟ್ಸ್ ಇರ್ತವೆ. ಸೊ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಆದ ಕಾರಣಕ್ಕೋಸ್ಕರ ನಿಮಗೆ ಡೌಟ್ಸ್ ಇದ್ದಿದೆ ಅದರಲ್ಲಿ ನೀವು ಯಾವ ತಾಲೂಕಿನ ಅಭ್ಯರ್ಥಿಗಳಿದ್ದೀರಲ್ಲ, ಸೊ ಹೊಸದಾಗಿ ಆಗಿರುವಂಥ ತಾಲೂಕುಗಳನ್ನು ಕನ್ಸಿಡರ್ ಮಾಡೋಕೆ ಹೋಗಬೇಡಿ. ಸೊ ಮುಂಚೆ ಇರ್ತಕ್ಕಂಥ ತಾಲೂಕುಗಳು ಏನು 5 ತಾಲೂಕುಗಳಿದಾವಲ್ಲ ಆ ತಾಲೂಕುಗಳು ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅದಕ್ಕೆ ನೀವು ಕಾಲ್ ಮಾಡಿ ತಿಳ್ಕೊಬೋದು. ಸೊ ನೆಕ್ಸ್ಟ್ ಇಲ್ಲಿ ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿ ಆರಂಭ ಆಗಿರೋ ದಿನಾಂಕ 31/12ಕ್ಕೆ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ ಅದು 1/2/2024 ಒಟ್ಟು ಕೊಟ್ಟಿರುವಂಥ ಕಾಲಾವಕಾಶ ಎಷ್ಟಪ್ಪ ಅಂದರೆ ತುಂಬ ಕಾಲಾವಕಾಶ ಕೊಟ್ಟಿದ್ದಾರೆ. 31/12 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 1/2ಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 31/12 ಒಟ್ಟು ಜನವರಿ ತಿಂಗಳು ಕಂಪ್ಲೀಟಾಗಿ ಕೊಟ್ಟಿರುವಂಥದ್ದು. ಜನವರಿ 1 ನೆಕ್ಸ್ಟ್ ಅಂದರೆ 2ನೇ ಫೆಬ್ರವರಿ ಕೊಟ್ಟಿದ್ದಾರೆ. ಅಂದರೆ ಒಟ್ಟು 31 ದಿನ ನಿಮಗೆ ಕಾಲಾವಕಾಶನ ಕೊಟ್ಟಿರುವಂಥದ್ದು. ಸೊ ಇದು ಎಲ್ಲಿ ತನಕ ಟೈಮ್ ಇದೆಯಪ್ಪ ಅಂದ್ರೆ ಸಾಯಂಕಾಲ 5 ಗಂಟೆವರೆಗೂ ನೀವು ಡಾಕ್ಯುಮೆಂಟ್ಸ್ನ ಅಲ್ಲಿ ಸಬ್ಮಿಟ್ ಮಾಡಿದ್ದಲ್ಲಿ ಅಲ್ಲಿನ ಅಧಿಕಾರಿಗಳ ಮೇಲೆ ಸಬ್ಮಿಟ್ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಮತ್ತು ನಿಮಗೆ ಆ ಯೋಜನೆ ದೊರಕೋ ಥರ ಮಾಡ್ತಾರೆ. ಸೊ ನೆಕ್ಸ್ಟ್ ನೀವು ಅಧಿಕೃತ ವೆಬ್ಸೈಟನ್ನು ನೋಡೋದಾದರೆ vijaypur.nic.in ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನೀವು ಎಲ್ಲನೂ ಮಾಹಿತಿನ ತಿಳ್ಕೊಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಫರ್ಟ್ ಹಾಕಿ ಇದರ ಸದುಪಯೋಗನ ಪಡ್ಕೊಳ್ಳಿ. ಥ್ಯಾಂಕ್ ಯು.